ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಇವತ್ತು ಏನಂತ ಹೇಳಿದ್ರೆ ದಸರಾ ಹಬ್ಬ ಬಂತಲ್ವಾ, ಹಾಗಾಗಿ ಹಿರಿಯರಿಗೆ ಎಡೆ ಹಾಕಬೇಕು, ಪಕ್ಷ ಹಬ್ಬ ಮಾಡಬೇಕು. ಹಾಗಾಗಿ ಮನೆಯೆಲ್ಲ ಈ ರೀತಿ ಕ್ಲೀನ್ ಮಾಡೋ ಒಂದು ಪ್ರೊಸೀಜರ್ ಇಟ್ಕೊಂಡಿದ್ದೀನಿ. ಸೊ ತುಂಬಾ ಕೆಲಸ ಕಂಡ್ರಿ, ನಿಜವಾಗ್ಲೂ 2 ದಿನದಿಂದ ಸರಿಯಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ ನಾನು. ಯಾಕಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಸೊ ಎಷ್ಟೊಂದು ಎಲ್ಲ ಡೀಪ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಸೊ ಈ ಫ್ರಿಜ್ಜನ್ನು ಕೂಡ ಆಚೆ ತಂದು ಹಾಲಲ್ಲಿ ಇಟ್ಟಿದ್ದೀನಿ. ಯಾಕೆಂತ ಹೇಳಿದ್ರೆ ಅಷ್ಟನ್ನು ಕ್ಲೀನ್ ಮಾಡಬೇಕಲ್ವ, ಹಾಗಾಗಿ. ಸೊ ನೀವು ಮೊನ್ನೆ ಹಾಕಿರೋ ಒಂದು ವೀಡಿಯೋಸ್ ನೋಡಿರ್ಬೋದು, ನನ್ನ ಒಂದು ಕಿಚನ್ ಟೂರು. ಯಾಕೋ ಏನೋ ತುಂಬ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಾನು ಡೈಲಿ, ಒಂದಿನ ಬಿಡ್ತಾ ಇರೋ ಹಾಗೆ ವ್ಯೂಸೇ ಬರೋದಿಲ್ಲ. ಮತ್ತು ನಾನು ವೀಡಿಯೋ ಮಾಡಿ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ಟೈಮು. ವ್ಯೂಸು ಬರೋದಿಲ್ಲ, ನೀಟಾಗೆ ರೀಚ್ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಬೇಜಾರು ಕೂಡ ಅನಿಸುತ್ತೆ. ಎಷ್ಟೊಂದು ವೀಡಿಯೋಸು, ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಬೇಜಾರು ಅನಿಸುತ್ತೆ. ಯೂಟ್ಯೂಬ್ ಮೇಲೆ ಬೇಜಾರಾಗಲೋ ಯಾರ ಮೇಲೆ ಬೇಜಾರಾಗಲಿ ಗೊತ್ತಿಲ್ಲ. ಸೊ ವೀಡಿಯೋವನ್ನೇ ಮಾಡಬಾರ್ದು ಅಂತ ಅನಿಸ್ಬಿಡುತ್ತೆ. ಸೊ ಈ ಕಡೆ ಕೆಳಗಡೆ ಒಂದು ಕಬೋರ್ಡಲ್ಲಿ ನಾನು ಈ ರೀತಿಯಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಟೈಲ್ಸ್ ಬಂದು ಗ್ರಾನೈಟ್ ಉಳಿದಿದ್ದು ಮನೆ ಕಟ್ಟುವಾಗ ಅದರಲ್ಲಿ ಮಾಡಿಸಿರೋಂಥ ಚಪಾತಿಗೆ ಮಣೆಗಳು ಅಂತ ಹೇಳ್ತಾರಲ್ಲ ಅದು. ನೆಕ್ಸ್ಟ್ ಈ ವಾಲ್ಡ್ರೋಬ್ ಶೀಟ್ಗಳು ಏನು ನಮಗೆ ಲಾಸ್ಟಿಗೆ ಉಳಿದಿರುತ್ತಲ್ವ, ಸೊ ಅವರೇ ಪಾಪ ಮಾಡಿ 2 ಈ ರೀತಿಯಾಗಿ ಮಣೆ ಕೊಟ್ಟಿರೋ ಅಂಥದ್ದು. ಸೊ ತುಂಬಾ ಚೆನ್ನಾಗಿತ್ತು. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಕಳಸನ ಇಟ್ಬಿಟ್ಟು ಎಲ್ಲ ಜೋಡಿಸ್ಕೊಳ್ಳೋಕ್ಕೂ ನೀಟಾಗುತ್ತೆ. ಆ ಕಡೆ ಸೈಡು ಒಳಕಲ್ಗಳು, ಕುಟ್ಟಾಣಿಗಳು ನೋಡಿ ನಮ್ಮ ಮನೆಗೆ ಎಷ್ಟೊಂದು ಇದ್ದಾವೆ ಅಂತ ಹೇಳಿದ್ರೆ ತುಂಬ ಇದ್ದಾವೆ. ಹೊಸ ಮನೆಗೆ ಅಂತೇಳಿ ಒಳಕಲ್ ತಂದಿದ್ವಿ ಒಂದು ಚಿಕ್ಕದು, ಅದೊಂದು. ಮತ್ತು ಇನ್ನೊಂದು 2-3 ಮನೇಲಿ ಆಲ್ರೆಡಿ ಇದ್ವು. ಸೊ ಹಾಗಾಗಿ ಅದಿಷ್ಟೂ ಇರೋ ಅಂಥದ್ದು. ಇದಿಷ್ಟು ಈ ಕಡೆ ಕೆಳಗಡೆ ಡ್ರಾಲಿ ಈ ರೀತಿಯಾಗಿ ನೀಟಾಗಿ ಜೋಡಿಸಿ ಒರೆಸಿ ಇಟ್ಟಿದ್ದೀನಿ. ಕುಟ್ಟಾಣಿಗಳು ಒಂದು 3-4 ಇದೆ ನಮ್ಮ ಮನೇಲಿ, ಯೂಸ್ ಆಗುತ್ತೆ ಅಂಥೇಳಿ ತಂದು ಇಟ್ಟಿರೋದು. ನನಗೇನೋ ಚಿಕ್ಕದಾಗಿ ಆ ರೀತಿ ಕ್ಯೂಟಾಗಿದ್ದರೆ ತೊಗೊಂಬಂದುಬಿಡ್ತೀನಿ. ಆಮೇಲೆ ಈ ಕಡೆ ಡ್ರಾಲಿ ನಾನು ಸಂದಿಲಿ ಆ ಕಡೆ ಕೈ ಹೋಗ್ತಾ ಇರಲಿಲ್ಲ, ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾಯಿದ್ದಾರೆ, ನೀಟಾಗೆ ಒರೆಸ್ಕೊಡ್ತಾ ಇದ್ದಾರೆ. ಆ ಕಡೆ ಸಂದಿಲೆಲ್ಲ ಕೈ ಹೋಗೋದೇ ಇಲ್ಲ. ಅದು ಹೇಗೆ ಅದಲ್ಲಿ ಹೇಗೆ ತೆಗಿಯೋದು ಅಂತಲೇ ನನಗೂ ಗೊತ್ತಾಗ್ತಿರ್ಲಿಲ್ಲ. ಅವರು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರು. ಹಾಗೆಯೇ ಈ ಸಿಂಕ್ ಕೆಳಗೆ ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು. ಕೆಲವೊಂದು ಮನೆಗಳಲ್ಲಿ ಸಿಂಕ್ ಕೆಳಗೆ ತುಂಬಾ ಡಟ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಅದನ್ನು ಯಾವಾಗಲೂ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಳ್ತಾ ಇರ್ತೀನಿ. ಕ್ಲೀನಿಂಗ್ ಅಂದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ, ಮನೆ ಕ್ಲೀನ್ ಮಾಡೋದಾಗಲಿ ಅದೆಲ್ಲ. ಸೊ ಇದೊಂದು ಸ್ಟೋರೇಜ್ ರೂಮು. ಇದರಲ್ಲಿ ನಾವು ಅಕ್ಕಿ, ರಾಗಿ, ಗೋಧಿ ಹಿಟ್ಟು ಈ ರೀತಿಯಾಗಿ ಸ್ಟೋರ್ ಮಾಡಿಡ್ತೀವಿ. ಅದನ್ನೆಲ್ಲ ಈ ರೀತಿಯಾಗಿ ಹೊರಗಡೆ ಆಚೆ ತಂದು ಇಟ್ಟಿದ್ದೀನಿ ಕ್ಲೀನ್ ಮಾಡಲಿಕ್ಕೆ ಅಂಥೇಳಿ. ಸೊ ಇದೆಲ್ಲ ಇವಾಗ ನೀಟಾಗಿ ವಾಶ್ ಮಾಡಿ ಹೊರಗಡೆ ಹೋಗಿ ಒಣಗಿಸಿ ತಂದು ಇಡಬೇಕು. ನೆಕ್ಸ್ಟ್ ಈ ಕಡೆ ಬಂದರೆ ಮತ್ತೆ ಫ್ರಿಜ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಫ್ರಿಜ್ ನಾವು ಸುಮಾರು ಮೊದಲಿಗೆ ನಮ್ಮದು ಫ್ರಿಜ್ಜು ಚಿಕ್ಕದಿತ್ತು, ಸಿಂಗಲ್ ಡೋರ್ದು. ಸೊ LG ಇತ್ತದು. ಅದನ್ನು ನಾವು ರೀಸೇಲ್ ಮಾಡಿ ಮತ್ತೆ ರೀಪ್ಲೇಸ್ ಅಂದರೆ ಅದನ್ನು ಕೊಟ್ಟು ಇದನ್ನು ಅಂತಾರಲ್ವ, ಸೊ ಅದೇನು ಅಷ್ಟೇನು ಇನ್ವೆಸ್ಟ್ಮೆಂಟ್ ಏನು ಆಗಲಿಲ್ಲ ನಮಗೆ. ಇದನ್ನು ತಗೊಂಬಂದಿದ್ದು ನಾವು ಒಂದು 2 ಇಯರ್ಸ್ ಆಯಿತು. ಸ್ಯಾಮ್ಸಂಗ್ ಕರ್ಡ್ ಮೆಸ್ಟ್ರೋ ಅಂತೇಳಿ ತುಂಬಾ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಡಬಲ್ ಡೋರಿಂದು ಫ್ರಿಜ್ಜು, ವರ್ತ್ ಅನ್ನಿಸ್ತು. ಹಾಗೆಯೇ ಸ್ಪೇಸಸ್ ಕೂಡ ಒಳಗಡೆ ಜಾಸ್ತಿ ಇದೆ. ಸೊ ಅದನ್ನು ನೀಟ್ ಮಾಡಿ ಇಟ್ಟಿದ್ದಾಯಿತು. ಸೊ ಈ ಕಡೆ ಬಂದರೆ ಇವಾಗ ಈ ಒಂದು ಶೋಕೇಸ್ನ ನಾನಿವಾಗ ಕ್ಲೀನ್ ಮಾಡಬೇಕು. ಹಾಗೆಯೇ ಈ TV ಯೂನಿಟ್ ನೋಡಿ ಯಾವ ರೀತಿ ಆಗಿದೆ ಅಂಥೇಳಿ. ಸೊ ಇವೆರಡನ್ನೂ ಇವತ್ತು ಕ್ಲೀನ್ ಮಾಡೋಣ ಅಂಥೇಳಿ, ಅದೆಲ್ಲ ಆದಮೇಲೆ ಅದ್ರ ನೆಕ್ಸ್ಟ್ ಡೇ ನಾನು ಇಟ್ಕೊಂಡೆ ಕ್ಲೀನ್ ಮಾಡಲಿಕ್ಕೆ ಅಂಥೇಳಿ. ತುಂಬಾ ಸುಸ್ತಾಗುತ್ತೆ. ಈ ಹಬ್ಬನೂ ಬೇಡ ಯಾವುದು ಬೇಡ ಅಂತ ಅನಿಸೋಗ್ಬಿಡುತ್ತೆ. ದಸರಾ ಹಬ್ಬ ಅಲ್ವ, ನಾವು ಮಾಡಲೇಬೇಕು. ಹಿರಿಯರಿಗೆ ವರ್ಷಕ್ಕೊಂದ್ಸರಿ ಎಡೆ ಹಾಕೋದು, ಹಾಗಾಗಿ ಡೀಪ್ ಕ್ಲೀನಿಂಗ್ ಇರಲೇಬೇಕು. ಸೊ ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಧೂಳೆಲ್ಲ ಗುಡಿಸಿ ಕ್ಲೀನ್ ಮಾಡ್ತಾಯಿದ್ದೀನಿ.
ಸೊ ಇದು ಕೂಡ ವಾಲ್ಡ್ರೋಪರೇ ನಮಗೆ ಶೋಕೇಸ್ ಈ ರೀತಿಯಾಗಿ ಇರಬೇಕು ಅಂತೇಳಿ ಹೇಳಿ ಮಾಡಿಸಿರೋ ಅಂಥದ್ದು. ಇದನ್ನು ಹೇಳ್ಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನನ್ನ ಮಗಳು ಇದೇ ರೀತಿಯಾಗಿ ಬರಬೇಕು ಅಂತೇಳಿ, ಒಂದು ಚಿಕ್ಕದಾಗಿದ್ದರೂ ನೀಟಾಗಿ ಕ್ಯೂಟಾಗಿರಬೇಕು ಅಂತೇಳಿ ಸೊ ಮಾಡಿಸಿರೋ ಅಂಥದ್ದು. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ಹಾಗೆಯೇ ನೀವು ಮೊನ್ನೆ ನನ್ನ ಒಂದು ಕಿಚನ್ ಟೂರ್ನ ನೋಡಿರ್ತೀರ. ಸೊ ಅದರ ಒಂದು ಎಕ್ಸ್ಪ್ಲೇಷನ್ ಇನ್ನೊಂದು ಸರಿ ಕೊಡ್ತೀನಿ. ಸೊ ಕಿಚನ್ ಟೂರಲ್ಲಿ ಮೊದಲಿಗೆ ಈ ಕಡೆ ಬಂದ್ರೇ ಕಿಚನ್ ಮಾಮ್ಸ್ ಆ್ಯಂಡ್ ಕಿಚನ್ ರೂಲ್ಸ್ ಅಂತ ಇದೆ. ಸೊ ಅಂದರೆ ಹೆಣ್ಮಕ್ಳಿಗೆ ಈ ಕಿಚನ್ ಅಂದ್ರೇ ತುಂಬಾ ಇಷ್ಟ ಅಲ್ವಾ. ಸೊ ಹಾಗಾಗಿ ಅದೊಂದು ಚೆನ್ನಾಗಿತ್ತು ನನಗೆ ಥಾಟ್ಸ್ ಅಂತೇಳಿ ತೊಗೊಂಬಂದು ಹಾಕಿದ್ದು. ಅದು ಕೂಡ ಸ್ಟೋರೇಜ್ ರೂಮು ನೀಟ್ ಮಾಡಿ ಇಟ್ಟೆ. ಇದರಲ್ಲಿ ದೇವ್ರ ಪೂಜೆ ಸಾಮಾನಾಗಿರ್ಬೋದು, ಮಿಕ್ಸಿ ಜಾರ್ಸು, ಕುಕ್ಕರ್ಸು, ಆಮೇಲೆ ರಾಗಿ ಹಿಟ್ಟು, ಅಕ್ಕಿ, ಬೇಳೆ ಕಾಳುಗಳೆಲ್ಲ ಸ್ಟೋರ್ ಮಾಡಿ ಇಡ್ತೀವಿ. ಈ ಕಡೆ ಸಿಂಕ್ ಬಂದರೆ ಆ ಸಿಂಕಲ್ಲಿ ಹಾಟ್ ವಾಟ್ರ್ ಮತ್ತು ಕೋಲ್ಡ್ ವಾಟ್ರ್ ಎರಡೂ ಕೂಡ ಬರುತ್ತೆ. ಮತ್ತು ಮೇಲ್ಗಡೆ ಒಂದು ಅಕ್ವಾಗಾರ್ಡ್ ಇಟ್ಟಿದ್ದೀವಿ. ಸಿಂಕ್ ಕೆಳಗೆ ಒಂದು ಡಸ್ಟ್ಬಿನ್ ಇದೆ. ಸೊ ನನ್ನ ಇಯರಿಂಗ್ಸ್ ಕೆಳಗಡೆ ಬಿದ್ದೋಯ್ತು ಮತ್ತು ಓಕೆ. ಇವಾಗ ಆ್ಯಂಡ್ ದೆನ್ ಈ ಕಡೆ ಬಂದರೆ ಸ್ಪೈಸಸ್ ಜಾರ್ಸ್ನ ಈ ರೀತಿಯಾಗಿ ನೀಟಾಗಿ ಜೋಡಿಸಿ ಇಟ್ಟಿರೋ ಅಂಥದ್ದು. ಸೊ ಯಾಕೆ ನಿಜವಾಗ್ಲೂ ಮೊನ್ನೆ ಹಾಕಿದ್ನಲ್ವ, ಅದೊಂದು 30-40 ವ್ಯೂಸ್ ಬಂದಿದೆ ಅಷ್ಟೇ. ಬೇಜಾರಾಯಿತು ಯಾಕೆ ಈ ಥರ ಆಗ್ತಿದೆ ಅಂತೇಳಿ. ಇದಕ್ಕಿದ್ದಂಗೆ ವ್ಯೂಸ್ ಎಲ್ಲ ಡೌನ್ ಆಗಿಬಿಟ್ರೆ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ, ಹಾಗಾಗುತ್ತೆ ನೋಡಿ. ಇದಿಷ್ಟು ನನ್ನ ಕಿಚನ್ ನೀಟಾಗಿ ಜೋಡಿಸಿರೋ ಅಂಥದ್ದು. ನನಗೆ ತುಂಬಾ ಇಷ್ಟ ಆಗಿದ್ದು ನಮ್ಮ ಮನೇಲಿ ನನ್ನ ಕಿಚನ್ನು. ತುಂಬಾ ಇಷ್ಟಪಟ್ಟು ನಾನು ಹೇಳಿ ಮಾಡಿಸಿರೋ ಅಂಥ ಕಸ್ಟಮೈಸ್ ಮಾಡಿಸಿರೋ ಅಂತಹ ಕಿಚನ್ ಅಂತಲೇ ಹೇಳ್ಬೋದು. ಪ್ರತಿಯೊಂದೂ ನನ್ನದೇ ಆದಂಥ ಆಯ್ಕೆ ಕೂಡ. ಏನೇ ಒಂದು ಥರದಿದ್ದರೂ ನನ್ನ ಮನೆಗೆ ನನ್ನದೇ ಫೈನಲಾಗಿ ಡಿಸಿಷನ್ ಕೂಡ ಇರುತ್ತೆ. ಇದು ಬೇಕು ಇದು ಬೇಡ. ಸೊ ಹಾಗಾಗಿ ನನಗೆ ಹೇಗೆ ಬೇಕೋ ಹಾಗೆ ಆರ್ಗನೈಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಈ ಕಡೆ ಫ್ಯಾನ್ ಎಲ್ಲ ಒರೆಸಿ ಕೊಡ್ತಾಯಿದ್ರು ನಮ್ಮ ಮನೆಯವರು. ಅಂದರೆ ತುಂಬಾ ಧೂಳಾಗಿದ್ವಲ್ವ, ನನಗದು ಹೈಟ್ ಇರೋದ್ರಿಂದ ಸಿಗೋದಿಲ್ಲ. ಹಾಗಾಗಿ ನಮ್ಮ ಮನೆಯವರೇ ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಿದ್ರು. ಆ ಕಡೆ ರೂಮಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು, ಆ ಕಡೆ ರೂಮಲ್ಲೂ ಫ್ಯಾನ್ ಕ್ಲೀನ್ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ಹೊತ್ತು ಕೂರೋದು ಹೇಳೋದು ಇದೇ ಮಾಡ್ತಾಯಿದ್ದೆ. ಇವಾಗ ಈ ಕಡೆ ಟಿ ವಿ ಯೂನಿಟಲ್ಲಿ ಬಂದು ಇದಷ್ಟು ತೆಗೆದು ಧೂಳೆಲ್ಲ ಗುಡಿಸೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಏನಂತ ಹೇಳಿದ್ರೆ ಫುಲ್ ಅದೆಷ್ಟು ಡೀಪ್ ಕ್ಲೀನಿಂಗ್ ಆಗಿರೋದ್ರಿಂದ ನನಗೊಂಥರ ಹೆವಿಯಾಗಿ ಅನ್ನಿಸ್ಬಿಡ್ತು. ಆಮೇಲೆ ಒನ್ ಡೇ ಫುಲ್ ರೆಸ್ಟ್. ಇದೆಲ್ಲ ಕೆಲಸ ಮುಗಿದ್ಮೇಲೆ ಒಂಥರ ಡಸ್ಟಿಂದ ಹುಷಾರಿಲ್ದಂಗೆ ಆಗ್ಬಿಡ್ತು, ಧೂಳೆಲ್ಲ ಕ್ಲೀನ್ ಮಾಡಿ. ಈ ಹಬ್ಬನೂ ಬೇಡ ಯಾವುದು ಬೇಡ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ಸರಿ. ಇದೆಲ್ಲ ಆದ್ರೇ ಅಲ್ವಾ ಆವಾಗೊಂದು ಹಬ್ಬಕ್ಕೂ ಒಂದು ಕಳೆ ಅಂತಲೂ ಅನಿಸುತ್ತೆ. ಈ ರೀತಿಯಾಗಿ ಎಲ್ಲದನ್ನೂ ನೀಟಾಗಿ ಡೀಪ್ ಆ್ಯಂಡ್ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಹಬ್ಬಕ್ಕೆ ಯಾರೆಲ್ಲ ಬರ್ತಾರೆ ಅಂಥೇಳಿ ನಿಮಗೆ ನಾನು ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇದಷ್ಟು ಡೀಪ್ ಕ್ಲೀನು ಫುಲ್ ನೀಟಾಗಿ ಒರೆಸಿ ಇಡ್ತಾಯಿದ್ದೀನಿ. ಯಾಕಂತೇಳಿದ್ರೆ ನನಗೂ ಒಂಥರ ಸಮಾಧಾನ ಇರೋದಿಲ್ಲ. ಹಬ್ಬ ಬಂತು, ಅದು ಮಾಡಲಿಲ್ವಲ್ಲ, ಆ ಪ್ಲೇಸ್ ಮಾಡಲಿಲ್ವಲ್ಲ, ಒಂಥರ ಮನಸ್ಸಲ್ಲಿ ಕಳವಳ ಇರುತ್ತೆ. ಹಾಗಾಗಿ ಒಂದು ಜಾಗನೂ ಬಿಡೋದಿಲ್ಲ, ಆ ರೀತಿ ನೀಟ್ ಮಾಡ್ತೀನಿ ನಾನು. ನನಗೆ ಅದೇ ಇಷ್ಟ. ಮತ್ತು ಒಂಥರ ಮನಸ್ಸಿಗೂ ಸಮಾಧಾನವೇ ಆಗೋದಿಲ್ಲ ನೀಟ್ ಮಾಡಲಿಲ್ಲ ಅಂದರೆ. ಎಲ್ಲನೂ ತೆಗೆದು ನೀಟಾಗಿ ತೊಳೆದು ಇಟ್ಟಿದ್ದೀನಿ. ಇವಾಗ ಇದಷ್ಟನ್ನು ಇವಾಗ ಜೋಡಿಸ್ತಾ ಇದ್ದೀನಿ ನೀಟಾಗಿ. ಅವಾಗಂತೂ ತುಂಬಾ ಜೋಡಿಸಿ ಅದು ಇದು ಎಲ್ಲ ತಂದು ಇಟ್ಬಿಟ್ಟಿದ್ವಿ. ಇವಾಗ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನು ಹಿಡ್ಕೊಂಡ್ಬಿಟ್ಟು ಅದನ್ನೆಲ್ಲ ತೆಗೆದುಬಿಟ್ಟೆ. ಸೊ ಈ ರೀತಿಯಾಗಿ ಫೈನಲಾಗಿ ನೋಡಿ ಟಿ ವಿ ಯೂನಿಟು ಈ ರೀತಿಯಾಗಿ ಜೋಡಿಸಿದ್ದಾಯಿತು. ಹಾಗೆಯೇ ಈ ಕಡೆ ಶೋಕೇಸ್ನು ಕೂಡ ಈ ರೀತಿಯಾಗಿ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಸೊ ಹೇಗೆ ಅನ್ನಿಸ್ತು ಅಂಥೇಳಿ ಹೇಳಿ. ತುಂಬ ನೀಟ್ ಮಾಡಿದ್ದೀನಲ್ವ? ಸೊ ಕಮೆಂಟ್ ಮಾಡಿ ದಯವಿಟ್ಟು. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೇನೆ. ಸೊ ಹಾಗೆಯೇ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.